ನಮಸ್ಕಾರ ಸ್ನೇಹಿತರೆ. FD ಅಲ್ಲಿ ಹಣ ಇಟ್ಟರೆ ಹಣ ಬೆಳಿತಿಲ್ವಾ? ಮತ್ತೆ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋಣ ಅಂತಂದ್ರೆ ಭಯ ಆಗ್ತೀಯಾ? ಹಾಗಾದ್ರೆ ನಾವು ದುಡ್ದಿರೋ ಹಣನ ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮ್ಗೆ ಒಳ್ಳೆ ರಿಟರ್ನ್ಸ್ ಬರುತ್ತೆ ಅನ್ನೋ ನಿಮ್ಗೆ ಒಂದು ಗೊಂದಲ ಇದ್ರೆ ನಾನು ನಿಮ್ಗೆ ಅದಕ್ಕೆ ಇವತ್ತು ಪರಿಹಾರ ಕೊಡ್ತೀನಿ. ಭಾರತ ದೇಶದಲ್ಲಿ ಮ್ಯೂಚುವಲ್ ಫಂಡ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ತುಂಬಾ ರಿಸ್ಕ್ ಇರೋದಿಲ್ಲ. ಎಸ್, ಅಫ್ಕೋರ್ಸ್ ರಿಸ್ಕ್ ಇರುತ್ತೆ. ಆ ಕಾಲಕ್ಕೆ ಮಾರ್ಕೆಟ್ ಅಲ್ಲಿ ಹೇಗೆ ಸ್ಟಾಕ್ಸ್ ರನ್ ಆಗ್ತಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ದೀರ್ಘಕಾಲ ಅವಧಿಗೆ ನಿಮ್ಮ ಹಣವನ್ನ ನೀವು ಹೂಡಿಕೆ ಮಾಡೋದಾದ್ರೆ ಅದು ಮ್ಯೂಚುವಲ್ ಫಂಡ್ಸ್. ಸೊ ನಾನಿವತ್ತು ನಿಮ್ಗೆ ಭಾರತದಲ್ಲಿ ಒಂದು 5 ಟಾಪ್ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ನಾನು ನಿಮ್ಗೆ ಮಾಹಿತಿ ಕೊಡ್ತೀನಿ. ಮೊದಲನೇದಾಗಿ ಪರಾಗ್ ಪಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್. ಇದು ಮ್ಯೂಚುವಲ್ ಫಂಡ್ ಲೋಕದಲ್ಲೇ ಅತ್ಯಂತ ಜನಪ್ರಿಯ ಹಾಗೂ ನಂಬಿಕೆ ಉಳ್ಳ ಫಂಡ್. ಇದು 3 ತರದ ಕಂಪನೀಸ್ ಮೇಲೇನು ಇನ್ವೆಸ್ಟ್ ಮಾಡುತ್ತೆ. ಒಂದು ಲಾರ್ಜ್ ಕ್ಯಾಪ್, ಮೀಡಿಯಂ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್. ಸೊ ಇದು ಇಂಟರ್ನ್ಯಾಷನಲ್ ಕಂಪನಿಗಳಾದಂಥ ಮೈಕ್ರೋಸಾಫ್ಟ್ ಅಂತ ಕಂಪನಿಗಳ ಜೊತೆ ಕೂಡ ಟೈಅಪ್ ಆಗಿದೆ. ಸೊ ಇದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಮ್ಮ ಹಣ ತುಂಬಾ ಸೇಫ್ ಆಗಿರುತ್ತೆ. ಎರಡನೇದಾಗಿ HDFC ಮಿಡ್ ಕ್ಯಾಪ್ ಆಪರ್ಚುನಿಟಿ ಫಂಡ್ಸ್. ಇದು ಹೆಸರೇ ಹೇಳೋ ಹಾಗೆ ಮಿಡ್ ಕ್ಯಾಪ್ ಅಂತಂದ್ರೆ ಸಣ್ಣ ಒಂದು ಮಧ್ಯಮ ಗಾತ್ರದ ಒಂದು ಕಂಪನಿ. ಇದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೇನು ನಿಮ್ಮ ಹಣ ಸೇಫ್ ಆಗಿರುತ್ತೆ. ಇದು ಸ್ವಲ್ಪ ರಿಸ್ಕ್ ತಗೊಳ್ಳೋಕೆ ರೆಡಿ ಇದ್ರೆ ಮಾತ್ರ, ಅಂದ್ರೆ ದೀರ್ಘಕಾಲ ಅವಧಿ ಲಾಂಗ್ ಟರ್ಮ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ ಮಾತ್ರ ಇದಕ್ಕೆ ಹೋಗಿ. ಮತ್ತೆ ಮೂರನೇದು ICIC ಪ್ರುಡೆನ್ಷಿಯಲ್ ಬ್ಲೂ ಚಿಪ್ ಫಂಡ್. ಭಾರತದಲ್ಲಿ ಇದು ರಿಸ್ಕ್ ಇಲ್ಲದೆ ಇರುವ ಒಂದು ಮ್ಯೂಚುವಲ್ ಫಂಡ್. ಯಾಕೆಂತಂದ್ರೆ ಇದು ಲಾರ್ಜ್ ಕ್ಯಾಪ್, ಅಂದ್ರೆ ಭಾರತದ ಟಾಪ್ 100 ಕಂಪನಿ, 100 ದೊಡ್ಡ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡುತ್ತೆ. ಸೊ ಲಾರ್ಜ್ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡೋದು ನಮ್ಮ ಹಣ ತುಂಬಾ ಸೇಫ್ ಆಗಿರುತ್ತೆ. ಹಾಗೆ ನಾಲ್ಕನೇದು ಕ್ವಾಂಟ್ ಸ್ಮಾಲ್ ಕ್ಯಾಪ್ ಫಂಡ್. ಮತ್ತೆ ಇದು ಅದೇ ಹೆಸರೇ ಹೇಳೋ ಹಾಗೆ ಸ್ಮಾಲ್ ಕ್ಯಾಪ್ ಫಂಡ್. ಸ್ಮಾಲ್ ಕ್ಯಾಪ್ ಅಂದ್ರೆ ಸಣ್ಣ ಗಾತ್ರದ ಒಂದು ಕಂಪನಿ. ಸಣ್ಣ ಗಾತ್ರದ ಕಂಪನಿ ಆಲ್ವೇಸ್ ಸ್ವಲ್ಪ ರಿಸ್ಕ್ ಹೈಯರ್ ಸೈಡೇ ಇರುತ್ತೆ. ಸೊ ನೋಡಿಕೊಂಡು ಇನ್ವೆಸ್ಟ್ ಮಾಡೋದು ಒಳ್ಳೆಯದು. ಮತ್ತೆ ಐದನೇದು SBI ELS ಟ್ಯಾಕ್ಸ್ ಸೇವರ್ ಫಂಡ್. SBI ELSS ಟ್ಯಾಕ್ಸ್ ಸೇವರ್ ಫಂಡ್ ಅಂದ್ರೆ ಇದರಲ್ಲಿ ನಮಗೆ ಸೆಕ್ಷನ್ 80C ಅಡಿಯಲ್ಲಿ ನಮಗೆ ಟ್ಯಾಕ್ಸ್ ರಿಲೀಫ್ ಬರುತ್ತೆ. ಸೊ 1.5 ಲಕ್ಷದಷ್ಟು ನಮಗೆ ಟ್ಯಾಕ್ಸ್ ಕಮ್ಮಿ ಆಗುತ್ತೆ. ಸೊ ಇದು 3 ಲಕ್ಷದ ಲಾಕ್ ಇನ್ ಪೀರಿಯಡ್ ಇರುತ್ತೆ ಇದರಲ್ಲಿ. ಸೊ ಇದು ಯಾರಿಗೆ ಸೆಟ್ ಆಗುತ್ತೆ ಅಂತಂದ್ರೆ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಮತ್ತೆ ಈಕ್ವಿಟಿಯಲ್ಲಿ ಡೈರೆಕ್ಟ್ ಆಗಿ ಶೇರ್ ಮಾಡೋರಿಗೆ, ಶೇರ್ ಅಲ್ಲಿ ಹಣ ಹೂಡೋರಿಗೆ ಇದು ಸೆಟ್ ಆಗುತ್ತೆ. ಸೊ ವೀಕ್ಷಕರೇ, ಇದು ಭಾರತದ 5 ಟಾಪ್ ಮ್ಯೂಚುವಲ್ ಫಂಡ್ಸ್ ಆಗಿತ್ತು. ಸೊ ಮ್ಯೂಚುವಲ್ ಫಂಡ್ಸ್ ಯಾವತ್ತಿದ್ರೂ ಮಾರುಕಟ್ಟೆ ಹೇಗೆ ಇರುತ್ತೆ ಹಾಗೆ ನಮಗೆ ರಿಟರ್ನ್ಸ್ ಬರುತ್ತೆ. ಸೊ ಹುಷಾರಾಗಿ ನೋಡಿಕೊಂಡು ಹೂಡಿಕೆ ಮಾಡಿ. ನೀವು ರಿಸರ್ಚ್ ಮಾಡಿ, ನಿಮ್ಮ ಸ್ನೇಹಿತರನ್ನು ಕೇಳಿ, ಯಾರಾದರೂ ಇನ್ವೆಸ್ಟ್ ಮಾಡಿದರೆ ಹಿಂದೆ ಅಥವಾ ಮುಂಚೆ ಮಾಡೋರು. ಸೊ ನೀವು ಸೆಲ್ಫ್ ರಿಸರ್ಚ್ ಮಾಡಿ ಒಂದು ಹಣನ ಹೂಡಿಕೆ ಮಾಡುವಂಥ ಒಂದು ಮಾರ್ಗ ಮ್ಯೂಚುವಲ್ ಫಂಡ್ಸ್. ಸೊ ಹೀಗೆ ಇನ್ನೂ ಹೆಚ್ಚಿನ ಫೈನಾನ್ಸಿನ ಬಗ್ಗೆ ಮಾಹಿತಿಗಾಗಿ ನಮ್ಮ ಚಾನೆಲ್ನ ನೋಡ್ತಾ ಇರಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಮತ್ತೆ ಸಿಗ್ತೀನಿ. ಧನ್ಯವಾದಗಳು.